Thus spake ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ. ಸ್ವಾಮಿ ಹೇಳ್ತಾರೆ, ಪ್ರೇಮವೇ ಎಲ್ಲಾ ಮಾನವೀಯ ಮೌಲ್ಯಗಳಿಗೆ ಅಡಿಪಾಯ ಅಂತ. ಹೇಗೆ ಅಂದ್ರೆ, ನಮ್ಮ ಮಾತಲ್ಲಿ ಪ್ರೇಮ ಇದ್ರೆ ಅದೇ ಸತ್ಯ, ನಮ್ಮ ನಡವಳಿಕೆಯಲ್ಲಿ ಪ್ರೇಮ ಇದ್ರೆ ಅದೇ ಧರ್ಮ, ನಮ್ಮ ಮನಸ್ಸಲ್ಲಿ ಚಿಂತನೆಯಲ್ಲಿ ಪ್ರೇಮ ಇದ್ರೆ ಅದೇ ಶಾಂತಿ, ಆಲೋಚನೆ ಮಾತು ಕೃತಿಗಳಲ್ಲಿ ಪ್ರೇಮ ಇದ್ರೆ ಅದೇ ಅಹಿಂಸೆ. ಹೀಗೆ ಪ್ರೇಮವೇ ಎಲ್ಲಾ ಮಾನವೀಯ ಮೌಲ್ಯಗಳಿಗೆ ತಾಯಿ ಅಂತ ಕರೀಬಹುದು. ತಾಯಿ ಅನ್ನೋ ಪದಕ್ಕೆ ಯಾವ್ದಾದ್ರು ಸಬ್ಸ್ಟಿಟ್ಯೂಟ್ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಅದನ್ನ ಪ್ರೇಮ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಾಮಿ ಹೇಳ್ತಾರೆ, ಮಾತೃ ಪ್ರೇಮ ಅತ್ಯಂತ ಪರಿಶುದ್ಧ ಮತ್ತೆ ಪವಿತ್ರವಾಗಿರೋದು ಅಂತ. ತಾಯಿ ಹಗಲು ರಾತ್ರಿ ನಿದ್ದೆಗೆಟ್ಟು ಮಗುವಿನ ಸೇವೆ ಮಾಡ್ತಾಳೆ. ಲವ್ ಇನ್ ಆಕ್ಷನ್ ಇಸ್ ಸರ್ವಿಸ್. ಆದ್ರೆ ಆ ತಾಯಿಗೆ ತಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಆಗ್ಲಿ, ಕೀಳರಿಮೆ ಆಗ್ಲಿ, ಅಹಂಕಾರ ಆಗ್ಲಿ, ಆಡಂಬರವಾಗ್ಲಿ ಇರೋದಿಲ್ಲ. ಸ್ವಾರ್ಥದ ಲವಲೇಶನೂ ಇರೋದಿಲ್ಲ. ಇಂಥ ನಿಸ್ವಾರ್ಥ ಸೇವೆನೇ ಪ್ರೇಮದ ಅತ್ಯುನ್ನತ ಅಭಿವ್ಯಕ್ತಿ ಅಂತ ಸ್ವಾಮಿ ಹೇಳ್ತಾರೆ. ಕಾರುಣ್ಯಾನಂದ್ರ ಹೆಸರು ಎಲ್ಲರೂ ಕೇಳಿರ್ಬೋದು. ಅವರು ಸ್ವಾಮಿ ಹತ್ರ ಬರಕ್ ಮುಂಚೆ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ ಜೀವಕಾರುಣ್ಯ ಸಂಘ ನಡೆಸ್ತಾ ಇದ್ರು. ಸ್ವಾಮಿಯ ಹಳೆ ಫೋಟೋಸ್ ಅಥವಾ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬಹುದು. ಸ್ವಾಮಿ ಜೊತೆಗೆ ಛತ್ರಿ ಹಿಡ್ಕೊಂಡು ಸ್ವಾಮಿ ಪಕ್ಕದಲ್ಲಿ ನಿಂತಿರ್ತಾ ಇದ್ರು. ಅವರೇ ಕಾರುಣ್ಯಾನಂದ್ರ. ಮುಂದಿನ ಸ್ವಾಮಿ ಅವ್ರನ್ನ ಕೊಡೈಕೆನಾಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಕಾರುಣ್ಯಾನಂದ್ರು ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ ಸ್ವಾಮಿ, ನಾನು ನಿಮ್ ಜೊತೆ ಬರಕ್ ಆಗಲ್ಲ ಅಂತ. ಅದಕ್ಕೆ ಸ್ವಾಮಿ ಕೇಳ್ತಾರೆ, ಹೀಗೆ ಯಾಕೆ ಹೇಳ್ತಾ ಇದೀಯ ನೀನು? ಎಲ್ರಿಗೂ ನನ್ನ ಜೊತೆ ಕೊಡೈಕೆನಾಲ್ ಬರಕ್ ತುಂಬಾ ಇಷ್ಟ ಆಗುತ್ತೆ. ಕಾರುಣ್ಯಾನಂದ್ರು ಹೇಳ್ತಾರೆ, ಸ್ವಾಮಿ, ನನ್ಗೆ ತಿರುವುಗಳಿರೋ ರಸ್ತೆಯಲ್ಲಿ ಪ್ರಯಾಣ ಮಾಡಿದ್ರೆ ತುಂಬಾ ಆಯಾಸ ಆಗುತ್ತೆ, ಹೊಟ್ಟೆ ತೊಳಸ್ದಂಗ ಆಗುತ್ತೆ ಅಂತ ಹೇಳ್ತಾರೆ. ಸ್ವಾಮಿ ಹೇಳ್ತಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ನನ್ನ ಜೊತೆ ಬರ್ಲೇಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾರೆ. ಅವರ ಒತ್ತಾಯಕ್ಕೆ ಮಣಿದು ಕಾರುಣ್ಯಾನಂದ್ರು ಒಪ್ಕೋತಾರೆ. ಆದ್ರೆ ಒಂದು ಕಂಡೀಷನ್ ಹಾಕ್ತಾರೆ, ಸ್ವಾಮಿ, ನಾನು ಬಸ್ಸಲ್ಲಿ ಬರ್ತೀನಿ, ನೀವು ಕಾರಲ್ಲಿ ಬನ್ನಿ, ಯಾಕಂದ್ರೆ ಬಸ್ಸಲ್ಲಿ ಸ್ವಲ್ಪ ಗಾಡಿ ಆಡುತ್ತೆ ಅಂತ. ಸ್ವಾಮಿ ಒಪ್ಪೋದಿಲ್ಲ, ಇಲ್ಲ ಇಲ್ಲ, ನೀನು ನನ್ನ ಜೊತೆ ನನ್ನ ಕಾರಲ್ಲೇ ಬರ್ಬೇಕು ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ಲದೆ ಕಾರುಣ್ಯಾನಂದ್ರು ಸ್ವಾಮಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆದ್ರೆ ಅವ್ರಿಗೆ ತುಂಬಾ ಇರುಸು ಮುರುಸಾಗುತ್ತೆ. ಸ್ವಾಮಿ ಪಕ್ಕದಲ್ಲಿ ಕೂತಿದ್ದೀನಿ, ಏನಾದ್ರು ವಾಂತಿ ಮಾಡ್ಬಿಟ್ರೆ ಏನ್ ಗತಿ ಅಂತ ಯೋಚನೆ ಮಾಡ್ತಾರೆ. ಅವರು ಅನ್ಕೊಂಡ್ ಹಾಗೆ ಆಗುತ್ತೆ. ಅವ್ರಿಗೆ ತಿರುವುಗಳು ಬರ್ತಿದ್ದ ಹಾಗೆ ಹೊಟ್ಟೆ ತೊಳ್ಸಕ್ ಶುರು ಆಗುತ್ತೆ. ಡ್ರೈವರ್ಗೆ ಕಾರ್ ನಿಲ್ಸಕ್ ಹೇಳ್ತಾರೆ. 10 ನಿಮಿಷಕ್ಕೂ ಕಾರಿಂದ ಇಳಿದು ಹೊರಗಡೆ ಹೋಗಿ ವಾಂತಿ ಮಾಡ್ಕೊಂಡು ಬರ್ತಾರೆ. ಕೊನೆಗೆ ಎಷ್ಟು ಬಳಲಿ ಸುಸ್ತಾಗಿ ಹೋಗಿರ್ತಾರೆ ಅಂದ್ರೆ, ಡ್ರೈವರ್ಗೆ ಗಾಡಿ ನಿಲ್ಸು ಅಂತಾನು ಹೇಳಕ್ಕಾಗದೆ ಕಾರ್ ಒಳಗಡೆನೆ ವಾಂತಿ ಮಾಡ್ಬಿಡ್ತಾರೆ. ಅವ್ರಿಗೆ ತುಂಬಾನೇ ದುಃಖ ಆಗುತ್ತೆ. ಯಾಕಂದ್ರೆ ಸ್ವಾಮಿ ಪಕ್ಕದಲ್ಲೇ ಕೂತಿದ್ದಾರೆ, ಈ ರೀತಿ ಆಗೋಯ್ತಲ್ಲ ಅಂತ. ಸ್ವಾಮಿ ಹೇಳ್ತಾರೆ, ಯಾಕೆ ದುಃಖ ಪಡ್ಕೋತೀಯ, ಏನಾಯ್ತು ಅಂದ್ಬಿಟ್ಟು ಒಂದು ಬಾಟ್ಲ್ ಅಲ್ಲಿ ನೀರ್ ತಗೊಂಡು ಸ್ವಾಮಿನೇ ಅವರ ಮುಖ, ಬಟ್ಟೆ, ಕೈಯನ್ನೆಲ್ಲ ತೊಳೆದು ತುಂಬಾ ಪ್ರೇಮದಿಂದ ತಾಳ್ಮೆಯಿಂದ ತಮ್ಮ ಕರವಸ್ತ್ರದಿಂದ ಒರೆಸ್ತಾರೆ. ಅವಾಗ ಸ್ವಾಮಿಯ ಮಾತೃ ಪ್ರೇಮಕ್ಕೆ ಕರಗಿ ಕಾರುಣ್ಯಾನಂದ್ರು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ವಾಮಿ ಕೇಳ್ತಾರೆ, ಯಾಕೆ ಅಳ್ತಾ ಇದ್ಯಾ? ನಾನ್ ಯಾಕೆ ನಿನ್ನ ಸೇವೆ ಮಾಡಬಾರ್ದು? ನೀನು ಎಷ್ಟು ಬಾರಿ ನನ್ಗೆ ಇದೇ ರೀತಿ ಸೇವೆ ಮಾಡಿದ್ಯಾ ಅಂತ ಹೇಳ್ತಾರೆ. ಅವಾಗ ಕಾರುಣ್ಯಾನಂದ್ರಿಗೆ ಆಶ್ಚರ್ಯ ಆಗುತ್ತೆ. ಸ್ವಾಮಿ, ನಾನು ಯಾವಾಗ ನಿಮ್ಗೆ ಈ ರೀತಿ ಸೇವೆ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನು ಕುಷ್ಠ ರೋಗಿಗಳ ಮುಖ, ಕೈ ಕಾಲುಗಳ ಕೀವು, ರಕ್ತ ಗಾಯಗಳನ್ನ ತೊಳೆದು ಸ್ವಚ್ಛಗೊಳಿಸಿದೀಯಾ, ಬುದ್ಧಿಮಾಂದ್ಯರಿಗೆ ಸ್ನಾನ ಮಾಡಿಸಿ ನಿನ್ ಕೈಯಾರೆ ಊಟ ಮಾಡಿಸಿದ್ಯಾ. ಇದೆಲ್ಲ ನನ್ನ ಸೇವೆನೇ ಅಲ್ವಾ? ಇದೇ ಸ್ವಾಮಿಯ ಸಂದೇಶ. ಲವ್ ಆಲ್, ಸರ್ವ್ ಆಲ್. ಯಾಕೆಂದ್ರೆ ಲವ್ ಇಸ್ ಬಾರ್ನ್ ಇನ್ ದ ವೂಂಬ್ ಆಫ್ ಸೇವಾ. ಲವ್ ಗ್ರೋಸ್ ಥ್ರೂ ಸೇವಾ. ಲವ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಆಸ್ ಸೇವಾ. ಆದ್ರಿಂದ ಸೇವೆಯ ಮೂಲಕ ನಾವು ಪ್ರೇಮ ಸ್ವರೂಪಿ ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು, ಪ್ರೇಮವನ್ನ ಆಚರಣೆ ಮಾಡಬಹುದು. ಜೈ ಸಾಯಿರಾಮ್.